ಕಂದಾಯ ಇಲಾಖೆಯಲ್ಲಿನ 500 ವಿಎಒ ನೇಮಕಾತಿಗೆ ಸಂಬಂಧಪಟ್ಟಾಗಿ ಹಿಂದೆ ಕೂಡ ನಾನು ಒಂದು ಅಪ್ಡೇಟ್ ಅನ್ನ ನೀಡಿದ್ದೆ. ಸೊ ಒಟ್ಟು 500 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ್ದು ಈ ಪ್ರಸಕ್ತ ಸಾಲಿನಲ್ಲಿ ಅಷ್ಟು ಹುದ್ದೆಗಳನ್ನು ಕೂಡ ಭರ್ತಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಅಂಡ್ ಇತ್ತೀಚೆಗಷ್ಟೇ ಮೊನ್ನೆ ಒಂದು 4-5 ದಿನಗಳಿಂದ ಕೂಡ ಲೇಟೆಸ್ಟ್ ಅಪ್ಡೇಟ್ ಒಂದು ಸಿಕ್ಕಿತ್ತು. ಏನು ಅಂತಂದ್ರೆ ಈಗಾಗಲೇ ವಿಎಒ ನೇಮಕಾತಿಗೆ ಸಂಬಂಧಪಟ್ಟಾಗ ಒಂದಿಷ್ಟು ಭರ್ತಿಗೆ ಸಂಬಂಧಪಟ್ಟಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಿಳಿಸಿದೆ. ಯಾಕೆ ಅಂತಂದ್ರೆ ಕಂದಾಯ ಇಲಾಖೆಯ ಒಂದು ಕಾರ್ಯದರ್ಶಿಯವರು ಸಂಬಂಧಪಟ್ಟ ಬೇರೆ ಬೇರೆ ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿರುವಂತದ್ದು. ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ವಿಎಒ ಹುದ್ದೆಗಳ ಖಾಲಿ ಇದೆ, ಅದರ ಒಂದು ಮಾಹಿತಿಯನ್ನ ಕೊಡಿ ಅಂತೇಳಿ. ಅಂಡ್ ಆ ಮಾಹಿತಿಯ ಅನುಸಾರವಾಗಿ ನೇಮಕಾತಿಯನ್ನ ಮಾಡುವಂತ ಸಾಧ್ಯತೆ ಇದೆ. ಅಂಡ್ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ 56% ಒಳ ಮೀಸಲಾತಿ ಎಲ್ಲ ಕೇಸ್ ನಡುವೆ ವಿಎಒ ರೆಕ್ರೂಟ್ಮೆಂಟ್ ಆಗತ್ತಾ ಅಂತೇಳಿ ತುಂಬಾ ಜನರದ್ದು ಡೌಟ್ ಇದೆ. ನೋಡಿ, ಕೆಇ ಅವರು ಪರೀಕ್ಷೆ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ ಮೊನ್ನೆ ಅಷ್ಟೇ 708 ಪೋಸ್ಟ್ SD FDA ಮತ್ತು ಬೇರೆ ಬೇರೆ ವಿವಿಧ ನಿಗಮ ಮಂಡಳಿಗಳು ಮತ್ತು ಇಲಾಖೆಗಳ ಒಂದು ಹುದ್ದೆಗಳ ಭರ್ತಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ವಿಎಒ ಕೂಡ ರೆಕ್ರೂಟ್ಮೆಂಟ್ ಆಗುತ್ತೆ. ಬಟ್ ಒಂದು ಏನು ಸಮಸ್ಯೆ ಆಗ್ಬೋದು ಅಂತಂದ್ರೆ, ಇನ್ ಕೇಸ್ ಈ ರಿಸರ್ವೇಶನ್ ಕೇಸ್ ಇಲ್ಲಿ ಕೋರ್ಟಲ್ಲಿ ಇರೋದ್ರಿಂದ ನಾಳೆ ಅದು ಕಂದಾಯ ಇಲಾಖೆಗೆಲ್ಲ ಲಿಸ್ಟ್ ಹೋಗುತ್ತೆ. ನಿಮ್ದು ಫಸ್ಟ್ ವಿಎಒ ಅನ್ನ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಆದ್ಮೇಲೆ ಲಿಸ್ಟ್ ಕಳಿಸಿದ್ಮೇಲೆ ನಿಮ್ದಲ್ಲಿ ಏನು ಫೈನಲ್ ಆಗಿ ಸೆಲೆಕ್ಷನ್ ಲಿಸ್ಟ್ ಇರುತ್ತೆ ಅದು ಸ್ವಲ್ಪ ತಡ ಆಗ್ಬೋದು. ಅಂದ್ರೆ ಆರ್ಡರ್ ಕಾಪಿ ಅಲ್ಲಿ ಇಶ್ಯೂ ಬಿಟ್ರೆ ಎಕ್ಸಾಮ್ ಮಾಡೋದಕ್ಕಂತೂ ಏನು ಸದ್ಯಕ್ಕೆ ನೋಟಿಫಿಕೇಶನ್ ಮಾಡೋದಕ್ಕೆ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಇದನ್ನ ಕೆಇ ಅವರು ಮಾಡ್ತಾರೆ, ನಾಟ್ KPSC, ಬೇರೆ ರೆಕ್ರೂಟ್ಮೆಂಟ್ ಬೋರ್ಡ್. ಆದ್ದರಿಂದ ನೋಟಿಫಿಕೇಶನ್ ಆಗುತ್ತೆ. ಸೊ ಈಗಾಗಲೇ ತುಂಬಾ ಪೂರ್ವ ಸಿದ್ಧತೆಗಳನ್ನ ಇಲಾಖೆ ಮಾಡ್ಕೊಳ್ತಾ ಇದೆ. ಅಂಡ್ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಲೇಟೆಸ್ಟ್ ಅಪ್ಡೇಟ್ ಅಂತಂದ್ರೆ, ಇವತ್ತು ವಿಧಾನಸೌಧದ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಒಂದು ಮೀಟಿಂಗ್ ಇದೆ. ಕಂದಾಯ ಇಲಾಖೆ ಅಂದ್ರೆ ಸರ್ಕಾರದ ಅಪರ ಕಾರ್ಯದರ್ಶಿ ಅವರು ವಿವಿಧ ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡ್ತಾರೆ. ಅದು ಕೂಡ ವಿಎಒ ನೇಮಕಾತಿಗೆ ಸಂಬಂಧಪಟ್ಟಾಗ. ಅಂಡ್ ಅದರ ಜೊತೆ ಇನ್ನೂ ಬೇರೆ ಬೇರೆ ಇಶ್ಯೂಸ್ಗಳೆಲ್ಲ ಇದೆ. ಹಂಗಾಗಿ ಈ ಬೆಳವಣಿಗೆಗಳನ್ನೆಲ್ಲ ಕೂಡ ನೋಡಿದ್ರೆ ಆದಷ್ಟು ಬೇಗ ವಿಎಒ ನೋಟಿಫಿಕೇಶನ್ ಮಾಡುವಂತ ಸಾಧ್ಯತೆ ಇದೆ. ಮೇ ಬಿ ಮಾರ್ಚ್ ತಿಂಗಳಷ್ಟರಲ್ಲಿ ನೋಟಿಫಿಕೇಶನ್ ಆಗ್ಬಹುದು ಅನ್ನುವಂಥದ್ದು ನನಗಿರುವಂತಹ ಮಾಹಿತಿ. ಹಾಗಾಗಿ ಯಾರೆಲ್ಲ ಈ ಬಾರಿ ಒಂದು ವಿಲೇಜ್ ಅಕೌಂಟೆಂಟ್ ಈ ಒಂದು ನೇಮಕಾತಿಗಾಗಿ ಓದ್ತಾ ಇದ್ದಾರೆ, ಎಸ್ಪೆಷಲಿ ಕಳೆದ ಬಾರಿ 1-2 ಅಂಕಗಳಿಂದ ಹುದ್ದೆಯನ್ನು ಕಳ್ಕೊಂಡಿದ್ದೀರಾ, ಸೊ ಅಂತವ್ರು ಚೆನ್ನಾಗಿ ಪ್ರಿಪರೇಷನ್ ಅನ್ನ ಮಾಡಿ. ಅಂಡ್ ಕಳೆದ ವರ್ಷದ ಒಂದು ತಪ್ಪುಗಳನ್ನ ಅಪ್ಲಿಕೇಶನ್ ಹಾಕುವಾಗ ಮಾಡಿದಂತ ಮಿಸ್ಟೇಕ್ಸ್ ಅನ್ನ ಈ ಬಾರಿ ಮಾಡಬೇಡಿ. ಕಾರಣ ಇರುವಂತದ್ದೇ ಕೇವಲ 500 ಹುದ್ದೆಗಳು. ಕಳೆದ ಬಾರಿ 1000 ಇತ್ತು, ಬಟ್ ಈ ಬಾರಿ ಇರೋದೇ 500. ಹಾಗಾಗಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕ್ತೀವಿ, ಎಷ್ಟು ಹುದ್ದೆಗಳು ನಿಮ್ಮ ಕೆಟಗರಿಗೆ ಎಷ್ಟಿದೆ, ಅದು ಒಂದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಬೇಡಿಕೆ ಇರುವಂತದ್ದು ತುಂಬಾ ಜನ ಆಸ್ಪಿರೆಂಟ್ಸ್ದು, ಇದನ್ನ ಜಿಲ್ಲಾವಾರು ನೇಮಕಾತಿ ಮತ್ತು ರಾಜ್ಯವಾರು ನೇಮಕಾತಿಯಲ್ಲಿ ಅಲ್ಲಿ ಸ್ವಲ್ಪ ಗೊಂದಲ ಇದೆ. ಸರಿಯಾಗಿ ಪೋಸ್ಟ್ಗಳ ಹಂಚಿಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ಬದಲಾವಣೆಯನ್ನ ಕೇಳ್ತಾ ಇದ್ದಾರೆ. ಬಟ್ ಅದು ಇನ್ನೂ ಯಾವುದು ಸ್ಪಷ್ಟ ಇಲ್ಲ. ಸದ್ಯಕ್ಕೆ ನೋಟಿಫಿಕೇಶನ್ ಆದರೆ ಸಾಕು ಅಂತ ಎಷ್ಟೋ ಜನ ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದಾರೆ. ಹಾಗಾಗಿ ಅದು ಬದಲಾವಣೆ ಬಗ್ಗೆ ಇದು ಬದಲಾವಣೆ ಯಾವುದು ಸಮರ್ಪಕವಾದಂಥ ಮಾಹಿತಿ ಇಲ್ಲ. ಅಂಡ್ ವಿಎಒ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವಂಥವ್ರು ಸಮಯವನ್ನು ವ್ಯರ್ಥ ಮಾಡದೆ ಆರಾಮಾಗಿ ನಿಮ್ಮ ಸಿಲೆಬಸ್, ಕಳೆದ ಬಾರಿ ಆಲ್ರೆಡಿ ನೋಟಿಫಿಕೇಶನ್ ಇದೆ, ಸೊ ಅದರಲ್ಲಿ ಸಂಪೂರ್ಣವಾದಂಥ ಸಿಲೆಬಸ್ ಇದೆ. ಆ ಸಿಲೆಬಸ್ ಕಾಪಿಯೊಂದಿಗೆ ನಿಮ್ಮ ಒಂದು ಪರೀಕ್ಷೆಗೆ ಬೇಕಾದಂಥ ಏನೇನ ಮೆಟೀರಿಯಲ್ಸ್ ಬೇಕು ಎಲ್ಲವನ್ನ ತೆಗೆದುಕೊಂಡು ಸಿದ್ಧತೆಯನ್ನು ಮಾಡಿ. ಅಂಡ್ ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ ಅಂದ್ರೆ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟ ಗ್ರೂಪ್ ಸಿ ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ, ಕಮ್ಯುನಿಕೇಶನ್, GK, ಅದನ್ನೆಲ್ಲ ಬಿಡಿಸಿ ಪ್ರಿಪರೇಷನ್ ಮಾಡಿ. ಯಾಕೆ ಅಂತಂದ್ರೆ ಕೆಇ ಅವರು ನೋಟಿಫಿಕೇಶನ್ ಮಾಡೋದು ಅಂತಂದ್ರೆ ಟೈಮ್ ಕೊಡೋದು ತುಂಬಾ ಕಡಿಮೆ. ಎಕ್ಸಾಮ್ ವೇಗವಾಗಿ ಎಕ್ಸಾಮ್ ಮಾಡ್ಬಿಡ್ತಾರೆ ಅವರು. ಸೊ ಅದಕ್ಕೆ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಉಳಿದಂತೆ ಬೇರೆ ಬೇರೆ ನೇಮಕಾತಿಗಳ ಬಗ್ಗೆ ಅಂತೂ ಸದ್ಯಕ್ಕೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಯಾಕೆ ಅಂತಂದ್ರೆ ಈಗ ಮಾರ್ಚ್ ಅಲ್ಲಿ ಇರುವಂತ ಕೋರ್ಟ್ ಕೇಸ್ ವಿಚಾರಣೆ ಮುಗಿಯೋವರೆಗೂ ಕೂಡ ನಮಗೆ ನೆಕ್ಸ್ಟ್ ಇನ್ನೊಂದು ಯಾವುದೋ ಅಪ್ಡೇಟ್ ಸಿಗಲ್ಲ. ಅಂಡ್ ಸರ್ಕಾರ ಕೂಡ ಅಷ್ಟೇ ಯಾವ ಒಂದು ಇಚ್ಛಾಶಕ್ತಿಯನ್ನ ಕೂಡ ನೇಮಕಾತಿ ವಿಚಾರದಲ್ಲಿ ತೋರಿಸ್ತಾ ಇಲ್ಲ. ಬಟ್ ವಿಎ ಒಂದೇ ಯಾಕೆ ಮಾಡೋ ಹಾಗಿದ್ರೆ ಎಲ್ಲಾನು ಮಾಡಿ ಅಂತ ಹೇಳಿ ತುಂಬಾ ಜನರದ್ದು ಒಂದು ಮಾತನ್ನ ಕೇಳಿದೆ ನಾನು ಮೊನ್ನೆ. ಬಟ್ ಅದು ನಮ್ಮ ವ್ಯಾಪ್ತಿಗೆ ಸೇರಿದ್ದಲ್ಲ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಅಂಡ್ ನೇಮಕಾತಿ ಆಯೋಗಗಳಿಗೆ ಸಂಬಂಧಪಟ್ಟದ್ದು. ಅವರು ಯಾವುದಕ್ಕೆ ಮಾಡಿ ಅಂತ ಹೇಳಿ ಕೊಡ್ತಾರೆ ಆದೇಶ, ಅದನ್ನ ಅವರು ನೇಮಕಾತಿಯನ್ನ ಮಾಡ್ತಾರೆ. ಅಂಡ್ ಇನ್ನೊಂದು ವಿಎಒದು 500 ಹುದ್ದೆಗಳ ಜೊತೆ ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆಗುತ್ತಾ ಏನೋ ಅಂತೇಳಿ ಒಂದು ಪ್ರಶ್ನೆ ಇದೆ. ಸೊ ಅದು ಇವತ್ತು ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ. ಇನ್ನಷ್ಟು ಹುದ್ದೆಗಳು ಆ್ಯಡ್ ಆಗುತ್ತಾ, ಏನು ಖಾಲಿ ಇರುವಂಥದ್ದು, ಅದು ವೇಕೆನ್ಸಿ ಲಿಸ್ಟು ಏನು ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗೆ, ಅದರ ಆಧಾರದ ಮೇಲೆ ಗೊತ್ತಾಗುತ್ತೆ. ಒಟ್ಟಾರೆ ಇದಂತೂ ಶೋರ್, ತಡ ಅಂತೂ ಆಗಲ್ಲ, ನೇಮಕಾತಿ ಮಾಡ್ತಾರೆ. ಏನು ಅಂತಂದ್ರೆ ಏಜು ಜಾಸ್ತಿ ಇರುವಂಥವ್ರು, ಇನ್ನೂ ಅವಕಾಶ ಇರುವಂಥವ್ರು, ಅಥವಾ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಪಂಚ ಕಾಲಿಟ್ಟಂಥವ್ರು ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ. ಈಗ ಏಜ್ ಲಿಮಿಟ್ ಕ್ರಾಸ್ ಆದಂಥವ್ರು ಅಥವಾ ಕೊನೆಯ ಹಂತದಲ್ಲಿರುವಂಥವ್ರಿಗೆ ಅದರ ನೋವು ಗೊತ್ತಿರುತ್ತೆ, ಸಮಯದ ಅಭಾವ ಹೆಂಗಿರುತ್ತೆ ಅಂತೇಳಿ. ಅದಕ್ಕೆ ದಯವಿಟ್ಟು ಈಗಿರುವ ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ಳಿ.
ಬರೀ ನೋಟಿಫಿಕೇಶನ್ ಆ ವಿಷಯ ನೋಡಿ. ಒಂದು ವಿಷಯ ಹೇಳ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾವುದು ಯೂಟ್ಯೂಬ್ ಚಾನಲ್ಸ್ಗಳನ್ನ ನೋಡೋಕೆ ಹೋಗ್ಬೇಡಿ, ಯಾವ ಟೆಲಿಗ್ರಾಮಲ್ಲಿ ಕೂಡ ಇರೋಕೆ ಹೋಗ್ಬೇಡಿ. ಎಲ್ಲವೂ ಕೂಡ ಏನು ಜಾಯ್ನ್ ಆಗಿದ್ರೆ ಅದನ್ನ ರಿಮೂವ್ ಮಾಡಿಬಿಟ್ಟು ಆರಾಮಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹಾಯಾಗಿರಿ. ಏಜ್ ಇದೆ, ನಾನಿನ್ನೂ ಓದಬೇಕು, ಈಗ ತಾನೇ ಡಿಗ್ರಿ ಮುಗಿಸಿದ್ದೀನಿ ಅಥವಾ ಇನ್ನೂ ಡಿಗ್ರಿ ಓದ್ತಾ ಇದ್ದೀನಿ, ಹೆಂಗೋ VAO ರಿಕ್ರೂಟ್ಮೆಂಟ್ ಏನು ಡಿಗ್ರಿ ಮೇಲಲ್ಲ ಇರೋದೇ PUC ಮೇಲೆ ಆಯ್ತಾ. ಹಾಗಾಗಿ ಯಾರಿನ್ನೂ ಪದವಿಯಲ್ಲಿ ಓದ್ತಾ ಇದ್ದಾರೆ ಆರಾಮಾಗಿ ಪರೀಕ್ಷೆ ಬರಿಬೋದು. ಚೆನ್ನಾಗಿ ಪ್ರಿಪೇರ್ ಆದರೆ ಒಂದೇ ಅಟೆಂಪ್ಟಲ್ಲಿ ಈ ಒಂದು ಹುದ್ದೆಯನ್ನು ಪಡ್ಕೊಳ್ಬೋದು. ಈ ಹಿಂದೆ ಆದರೂ PUC ಮೆರಿಟ್ ಇತ್ತು, ಈಗ ಯಾವ ಮೆರಿಟ್ ಕನ್ಸಿಡರೇಷನ್ ಇಲ್ಲ, ಏನಿಲ್ಲ, ಓನ್ಲಿ ನಿಮ್ಮ CET ಮಾರ್ಕ್ಸು. ಸೊ ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಬೇರೆ ಬೇರೆ ನೆಪಗಳನ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ಆಮೇಲೆ ಅವಕಾಶ ಕಳೆದಾದ್ಮೇಲೆ ಗೊತ್ತಾಗುತ್ತದೆ ರಿಯಾಲಿಟಿ ಏನಂತ. ಯಾಕೆ ಅಂತಂದ್ರೆ ಕಳೆದ ಬಾರಿ ತುಂಬಾ ಜನಕ್ಕೆ ಒಂದೊಳ್ಳೆ ಗೋಲ್ಡನ್ ಆಪರ್ಚುನಿಟಿ. ಈಗ ನೋಡಿ, ತುಂಬಾ ಜನ ನನ್ನ ಹಿರಿಯ ಸಹೋದರರೆಲ್ಲ ಹೇಳ್ತಾ ಇರ್ತಾರೆ, ಏನು ಅಂತಂದ್ರೆ ಅಟ್ಲೀಸ್ಟ್ ನಾವು VAO ಆಯ್ತು, ಜಾಯ್ನ್ ಆದ್ವಿ, ಆರಾಮಾಗಿ ಒಂದು ಸ್ಯಾಲ್ರಿ ಬರ್ತಾ ಇದೆ, ಕೆಲಸದಲ್ಲಿ ಇದೀವಪ್ಪ. ಇನ್ ಕೇಸ್ ಬೇರೆ ಬೇರೆ ಈಗ ನಂಬ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ನೋಡಿ. ಈವನ್ PDO ಬರ್ದಂಥವ್ರು, ಆಯ್ಕೆ ಪಟ್ಟಿರುವಂಥವ್ರು ಕೂಡ ಈಗ ಆಲ್ರೆಡಿ VAO ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ PDO ಆಯ್ಕೆ ಪಟ್ಟಿ ಬಂದು ಪ್ರಾವಿಷನಲ್ ಫೈನಲ್ ಲಿಸ್ಟ್ ಬರೋಷ್ಟು ಇನ್ನೂ 1 ವರ್ಷ 2 ವರ್ಷ ಆಗೋಗುತ್ತೆ. ಸೊ ಅಷ್ಟರಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಾದ್ರೂ ಇರ್ತಾರೆ. ಅದ್ರ ಜೊತೆ ಮತ್ತೆ ರಿಸರ್ವೇಶನ್ ಕೇಸ್ ಬೇರೆ ಇದೆ. ಅದಕ್ಕೆ ಯಾವುದೇ ಒಂದು ಅವಕಾಶ ಸಿಕ್ಕಾಗ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಜಾಣನ ಲಕ್ಷಣ. ಅವಕಾಶ ಕಳೆದು ಹೋದ ಮೇಲೆ ಚಿಂತೆ ಮಾಡ್ಕೊಂಡು ಕೊಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಅದಕ್ಕೆ VAO ಅಂತಾನೆ ಅಲ್ಲ, ಈಗ PC, PSI ಏನೇ ಒಂದು FD SD ಯಾವುದೇ ಪರೀಕ್ಷೆಗೆ ಓದ್ತಾ ಇರಿ, ಪ್ರಿಪ್ರೇಷನ್ ಕಡೆ ಗಮನ ಇರಲಿ. ಬೇರೆ ಬೇರೆ ವಿಷಯಗಳು ಅದು ಹೋರಾಟಕ್ಕೆ ಕರೀತಾರ, ಆಯ್ತು ಬನ್ನಿ ಹೋರಾಟ ಮಾಡಿ, ನಿಮ್ಮದೇನಿದೆ ಕೆಲಸ ನೀವು ನಿರ್ವಹಿಸಿ ಅಷ್ಟು. ಅದನ್ನು ಹೊರತುಪಡಿಸಿ ಪ್ರತಿನಿತ್ಯ ಅದರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳುವಂಥದ್ದು ಒಳ್ಳೇದಲ್ಲ ಆಯ್ತಾ. ಪ್ರತಿನಿತ್ಯ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ಹೋಗ್ಬಿಡುತ್ತೆ. ಆಮೇಲೆ ಸಡನ್ ಆಗಿ ನೋಟಿಫಿಕೇಶನ್ ಆದರೆ ಎಕ್ಸಾಮ್ ಬರೆಯೋರು ನೀವು. ಸೊ ಅದಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ಸಿಲೆಬಸ್ ಪ್ರಕಾರ ಏನೇನು ನೀವು ಮೆಟೀರಿಯಲ್ಸ್ ಬೇಕು ಅದನ್ನು ತಗೊಂಡು ಆರಾಮಾಗಿ ಓದ್ಕೊಂಡು ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಂಡು ರಿವಿಷನ್ ಮಾಡಿಕೊಂಡು ರೆಡಿ ಆಗಿರಿ. ನೋಟಿಫಿಕೇಶನ್ ಆದ ತಕ್ಷಣ ಪರೀಕ್ಷೆಯನ್ನು ಬರೆದು ಯಶಸ್ವಿ ಆಗುವಂತೆ. ಸೊ ಇದು ನನ್ನ ಶುಭ ಹಾರೈಕೆ ಅಂತ ಹೇಳ್ತಾ ಧನ್ಯವಾದಗಳು.